ವೈದ್ಯಕೀಯ ಕಾಲೇಜನ್ನ ನಾವು ಮಾಡಿದ್ವಿ, ಜಿಲ್ಲೆಗೆ ಒಂದು ಕಾಲೇಜ್ ಮಾಡೋದು. ಅಸಾಧ್ಯ ಆಗಿರ್ತಕ್ಕಂಥ ರಾಮನಗರ ಕಾಲೇಜ್ ಶಂಕುಸ್ಥಾಪನೆ ಮಾಡಿದ್ವಿ, ಚಿತ್ರದುರ್ಗಕ್ಕೆ ಮಾಡಿದ್ವಿ, ಅನೇಕ ವರ್ಷಗಳ ಬೇಡಿಕೆ. ಯಾದಗಿರಿ ಮಾಡಿದ್ವಿ, ಹಾವೇರಿ ಮಾಡಿದ್ವಿ, ಚಿಕ್ಕಮಗಳೂರು, ನಮ್ ಚಿಕ್ಕಬಳ್ಳಾಪುರ. ದಾಖಲೆಯ ಸಮಯದಲ್ಲಿ 2 ವರ್ಷದಲ್ಲಿ ಕಟ್ಟಡ ಕಟ್ಟಿದ್ವಿ ಅಂತ ಬೃಹತ್ ಆಗಿರ್ತಕ್ಕಂಥ ಕಟ್ಟಡ. ವೈದ್ಯಕೀಯ ಕಾಲೇಜು ನಡೀತಾ ಇದೆ, ಕ್ಲಾಸಸ್ ನಡೀತಾ ಇದೆ. ಪಾಪ 4ನೇ ವರ್ಷ ಇದೆ. 2 ವರ್ಷದಿಂದ ಆಸ್ಪತ್ರೆ ಸೇವೆನ ಸೌಲಭ್ಯ ಕೊಡಕ್ಕಾಗ್ಲಿಲ್ಲ ನಿಮ್ ಕೈ. ಏನೋ ಜಾಸ್ತಿ ಆಗೋಗಿದೆ ಅಂತ ಹೇಳಿದ್ವಿ. ತನಿಖೆಗಳು 2 ಅಲ್ಲ 3 ತನಿಖೆ ಮಾಡಿಸಿದ್ವಿ. ಏನಾಯ್ತು? ಅದು ತಪ್ಪಾಗಿದ್ರೆ ನಿಮ್ ಕಾಂಟ್ರಾಕ್ಟ್ 810 ಕೋಟಿ ಹೆಂಗ್ ಬಿಡುಗಡೆ ಮಾಡಿದ್ರಿ? ಅದ್ ಸರಿ ಇಲ್ಲ ಅಂದ್ರೆ ಆ ಕಟ್ಟಡಕ್ಕೆ 810 ಕೋಟಿ ಆಗಲ್ಲ ಅನ್ನೋದಾಗಿದೆ. ನೀವ್ ಹೆಂಗ್ ಬಿಡುಗಡೆ ಮಾಡಿದ್ರಿ? ನಿಮ್ಗೆ ಗೊತ್ತಾಗಿದೆ, ಎಲ್ಲಾ ವರದಿಗಳು ನಿಮ್ಗೆ ಬಂದಿದೆ, ತಾಂತ್ರಿಕ ವರದಿಗಳು ಬಂದಿದೆ, ಸರಿ ಇದೆ ಅಂತ ಹೇಳಿ. ಇದೇನ್ ಮಣ್ಣಿನ ಕೆಲಸ ಇಲ್ಲ, ಮಣ್ಣಿನ ಕೆಲಸ ಅಲ್ಲ. ನಾವು ಕೆಲಸ ಮಾಡಿದೀವಿ, ಮುಚ್ಚಿಬಿಟ್ಟಿದೀವಿ ಅಂತ. ಎಲ್ಲ ಕಾಂಕ್ರೀಟ್ ಕೆಲಸ, ಇಂಚು ಅಡಿ ಲೆಕ್ಕ ಸಿಕ್ಕ. ಯಾರು ಏನ್ ತಗೊಂಡು ಹೋಗಕ್ಕಾಗಲ್ಲ. 810 ಕೋಟಿ ನೀವು ಖರ್ಚು ಮಾಡಿದಿರಿ, ಆಸ್ಪತ್ರೆ ಮಾತ್ರ ಸೌಲಭ್ಯಗಳನ್ನ ಸೇವೆ ಒದಗಿಸ್ಲಿಲ್ಲ ಈ ಜಿಲ್ಲೆಯ ಜನರಿಗೆ. ಏನ್ ನಮ್ ಜಿಲ್ಲೆಯ ಜನರು ನಿಮಗೆ ಏನ್ ಪಾಪ ಮಾಡಿದ್ರು? ವೋಟ್ ಹಾಕಿರೋದಕ್ಕ ಅವ್ರಿಗೆ ಈ ಶಾಪ? ಯಾಕೆ ಈ ತರ ಶಾಪ ಹಾಕಿದ್ರಿ? ನಿಮಗೆ ಅವ್ರು ಆಶೀರ್ವಾದ ಮಾಡಿದ್ದಾರೆ, ನೀವು ನೋಡಿದ್ರೆ ಅವ್ರಿಗೆ ಕೆಟ್ಟದನ್ನ ಬಯಸ್ತಾ ಇದ್ದೀರಿ. ಯಾಕೆ ನಮ್ಮ ಜಿಲ್ಲೆಯ ಜನರ ಮೇಲೆ ನಿಮ್ಗೆ ಇಷ್ಟು ಕೋಪ? ಯಾಕೆ? ಮಾದರಿ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳನ್ನು ಮಾಡಿಸಿದ್ವಿ ನಾವು. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂತ ದುಡ್ಡು ತಗೊಂಡು 10 ಕೋಟಿ ರೂಪಾಯಿ. ನಾನು ಚಾಲೆಂಜ್ ಮಾಡ್ತೀನಿ, ಇಡೀ ವಿಶ್ವದಲ್ಲಿ, ಬರೀ ನಮ್ಮ ದೇಶದಲ್ಲ, ವಿಶ್ವದಲ್ಲಿ ಈ ರೀತಿಯ ಒಂದು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ನಮ್ಮ ಮಾಧ್ಯಮ ಸ್ನೇಹಿತರು ಅಷ್ಟೇ, ನೀವೆಲ್ಲ ಕೂಡ ಒಂದ್ಸಲಿ ಹೋಗ್ಬೇಕು, ವೀಕ್ಷಣೆ ಮಾಡ್ಬೇಕು. ನಿಮ್ ಜಿಲ್ಲೆಯಲ್ಲಿ ಈ ಕ್ಷೇತ್ರದಲ್ಲಿ ಇಂಥ ಕಟ್ಟಡಗಳು ಮೂಡ್ ಬಂದಿದೆಯಲ್ಲ, ಇದು ಮೂಡ್ ಬಂದು 1.5 ವರ್ಷ ಆಯ್ತು. ಉದ್ಘಾಟನೆಗೆ ಆರೋಗ್ಯ ಸಚಿವರು 2 ಸಲ ಟೈಮ್ ಕೊಟ್ರು. ಹಿಂಗೇನೆ ಕ್ಯಾಬಿನೆಟ್ ಮೀಟಿಂಗ್ ಇದ್ದಂಗೆ, ನಾಳೆ ಉದ್ಘಾಟನೆ, ಇವತ್ತು ಕ್ಯಾನ್ಸಲ್. ಯಾಕೆಂದ್ರೆ ಅವ್ರಿಗೆ ಗೊತ್ತು ಅಲ್ಲಿ ಉಪಕರಣಗಳನ್ನು ಕೊಡ್ಲಿಲ್ಲ, ಇನ್ನ ಉಪಕರಣಗಳು ಕೊಟ್ಟಿಲ್ಲ, ಅದು ಕೂಡ ಸೇವೆಗೆ ರೆಡಿ ಇಲ್ಲ. ಬೆರೆಸಂದ್ರ, ತಿಪ್ಪೂರು, ಮಂಡಿಕಲ್ಲು, ನಂದಿ ಇವೆಲ್ಲ ಕೂಡ ಮಾಡಿದ್ರು. ಏನ್ ಪ್ರಯೋಜನ? ಎಲ್ಲ ನಾವು ಮಾಡಿ ಕಟ್ಟಡಗಳನ್ನ ನಿರ್ಮಾಣ ಮಾಡಿದ್ರೆ ಹೋಗಿ ದೊಡ್ಡದಾಗಿ ಟೇಪ್ ಅನ್ನ ಕಟ್ ಮಾಡೋದು ನಮ್ಮ ಉಸ್ತುವಾರಿ ಸಚಿವರು. ಕನ್ನಡ ಭವನನ ರಂಗಮಂದಿರದ ಆಯ್ತು, ಕನ್ನಡ ಭವನ ಅಂತ ಇಟ್ಟಿದ್ದೀನಿ, ಹೆಸರು ಚೇಂಜ್ ಮಾಡಿ. ಆಮೇಲೆ ನಮ್ಮ ಗಾಂಧಿ ಭವನ ನಾವು ಮಾಡಿದ್ವಿ, ಹೋಗಿ ಟೇಪ್ ಅನ್ನ ಕಟ್ ಮಾಡಿ. ಉನ್ನತ ಶಿಕ್ಷಣ ಸಚಿವರು, ನಾನ್ ತಿಳ್ಕೊಂಡೆ, ನಾವು ಉನ್ನತ ಶಿಕ್ಷಣ ಸಚಿವರು, ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆದ್ಮೇಲೆ ನಮ್ಮ ಜಿಲ್ಲೆ ಒಂದು ಯೂನಿವರ್ಸಿಟಿ ತರ್ತಾರೆ ಅಂತ ನಾನ್ ತಿಳ್ಕೊಂಡೆ. ಅಟ್ಲೀಸ್ಟ್ ನನ್ನ ಮೇಲೆ ಚಾಲೆಂಜ್ಗಾದ್ರೂ ಮೆಡಿಕಲ್ ಕಾಲೇಜ್ ತನ್ನೋದಪ್ಪ, ನಾನು ಯೂನಿವರ್ಸಿಟಿ ತರಬೇಕು, ಅದೇ ಇನ್ಚಾರ್ಜ್ ಆಗಿ ನಾನ್ ತಿಳ್ಕೊಂಡೆ. ನೋಡಿದ್ರೆ ರಾಜ್ಯದಲ್ಲಿ 9 ಯೂನಿವರ್ಸಿಟಿ ಮುಚ್ಚಿಬಿಟ್ಟವ್ರು, ತೆಗೆದಿರೋ ಯೂನಿವರ್ಸಿಟಿ ಕ್ಲೋಸ್ ಮಾಡೋರು. ಯಾಕೆ ಅಂದ್ರೆ 343 ಕೋಟಿ ಇಲ್ಲಂತೆ ಅವರು. ಇದೇನ್ ನಾನು ಕಟ್ಕತೆ ಹೇಳ್ತಾ ಇಲ್ಲ, ಇಸ್ ಆಲ್ ಆನ್ ರೆಕಾರ್ಡ್. ಸರ್ಕಾರನೇ ಹೇಳಿರೋದು, ಸರ್ಕಾರನೇ ಉತ್ತರ ಕೊಟ್ಟಿರೋದು. 343 ಕೋಟಿ ಆಗ್ತದೆ, ಅದು ನಮಗೆ ವೆಚ್ಚಪಡಿಸಕ್ಕಾಗಲ್ಲ ಅಂತ ಹೇಳಿದ್ರು. ಈ ರೀತಿಯಲ್ಲಿ ನಡೀತಾ ಇದೆ ಸರ್ಕಾರ.